ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 30/5/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ತಮ್ಮ ಸರ್ವಸ್ವವನ್ನು ಈಶ್ವರ್ಯ ಸೇವೆಯಲ್ಲಿ ಸಫಲ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಿ, ಏಕೆಂದರೆ ಮೃತ್ಯು ತಲೆ ಮೇಲೆ ಇದೆ. ಪ್ರಶ್ನೆ: ಜ್ಞಾನವನ್ನು ಕೇಳ್ತಾನೋ ಮಕ್ಕಳಲ್ಲಿ ಯಾವ ಧಾರಣೆ ಯಾಕೆ ಆಗುವುದಿಲ್ಲ? ಉತ್ತರ ಆಗಿದೆ, ಏಕೆಂದರೆ ವಿಚಾರ ಸಾಗರ ಮಂಥನ ಮಾಡಲ್ಲ. ಜ್ಞಾನದ್ದು ಬುದ್ಧಿಯೋಗ ದೇಹ ಮತ್ತು ದೇಹದ ಸಂಬಂಧಗಳಲ್ಲಿ ತೂಗಾಡ್ತಿರ್ತದೆ. ಮೊದಲು ಯಾವಾಗ ಬುದ್ಧಿಯಿಂದ ಮೋಹವನ್ನು ತೆಗೆಯಿರಿ, ಆಗ ಎಲ್ಲವೂ ಧಾರಣೆ ಆಗುವುದು. ಮೋಹ ಇಂತಹ ವಸ್ತು ಆಗಿದೆ, ಅದು ಸಂಪೂರ್ಣ ಮಂಗನನ್ನಾಗಿ ಮಾಡಿಬಿಡುತ್ತದೆ. ಅದಕ್ಕೋಸ್ಕರ ತಂದೆ ಮಕ್ಕಳಿಗೆ ಮೊದಲು ಪ್ರತಿಜ್ಞೆ ನೆನಪು ಮಾಡಿಸ್ತಾರೆ. ನಾವೇನು ಪ್ರತಿಜ್ಞೆ ಮಾಡಿದ್ವಿ ಬಾಬನಿಗೆ ಪ್ರಾರಂಭದಲ್ಲಿ? ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಮರೆತು ನನ್ನನ್ನು ನೆನಪು ಮಾಡಿ. ಮುರಳಿಯ ಗೀತ್: ಭೋಲಾನಾಥ್ ಸೇ ನಿರಾಲ. ಭೋಲಾನಾಥ್ ಶಿವಬಾಬಾ ಸರ್ವ ದೇವಾತ್ಮ ಮಹಾತ್ಮ ಧರ್ಮಾತ್ಮರಿಗಿಂತ ಅತ್ಯಂತ ಭಿನ್ನವಾದಂಥ ಶಕ್ತಿ. ಓಂ ಶಾಂತಿ. ತಂದೆ ಕೂತ್ಕೊಂಡಿಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ತಿದ್ದಾರೆ. ಈಗ ಮಕ್ಕಳಿಗೆ ಇದು ಉತ್ತಮ ರೀತಿ ಗೊತ್ತಾಗಿದೆ. ಬೇಹದ್ದಿನ ತಂದೆಗೆ ಕರೆಯೋದು ಹಾಳಾಗಿರೋದನ್ನು ಸರಿಪಡಿಸುವವನು. ಶ್ರೀಕೃಷ್ಣ ಹಾಳಾಗಿರೋದನ್ನು ಸರಿಪಡಿಸ್ಲಿಕ್ಕಾಗಲ್ಲ, ಏಕೆಂದರೆ ಕಲಿಯುಗದಲ್ಲಿ ಕೃಷ್ಣ ಬರೋದಿಲ್ಲ. ಗೀತೆಯ ಭಗವಂತ ಕೃಷ್ಣ ಶ್ರೀಕೃಷ್ಣ ಅಲ್ಲ, ಶಿವನಾಗಿದ್ದಾನೆ. ಶಿವಬಾಬಾ ರಚಯಿತನು, ಶ್ರೀಕೃಷ್ಣ ರಚನೆ. ಸ್ವರ್ಗದ ಆಸ್ತಿ ಕೊಡೋರು ಸ್ವರ್ಗದ ರಚಯಿತನೇ ಆಗಲು ಸಾಧ್ಯ. ಇಲ್ಲಿ ಭಾರತದ ಮುಖ್ಯ ಅತಿ ದೊಡ್ಡ ತಪ್ಪಾಗಿದೆ. ಶ್ರೀಕೃಷ್ಣನನ್ನು ಬಾಬಾ ತಂದೆ ಎಂದು ಯಾರೂ ಕರೀಲಿಕ್ಕಾಗಲ್ಲ. ಆಸ್ತಿ ಶಿವಬಾಬೋರಿಂದ ಸಿಗೋದು ಮತ್ತು ಭಾರತಕ್ಕೆ ಸಿಕ್ಕಿತ್ತು. ಭಾರತದಲ್ಲಿ ಶ್ರೀಕೃಷ್ಣನ ರಾಜಧಾನಿ ಅಥವಾ ರಾಜ್ಯ ಇತ್ತು. ರಾಧೆಯ ಶ್ರೀಕೃಷ್ಣ ಭಾರತದಲ್ಲಿಯೇ ರಾಜಕುಮಾರನಾಗಿದ್ದ. ರಾಧೆ ರಾಜಕುಮಾರಿ ಆಗಿದ್ರು. ಗಾಯನ ಇದೆ. ಮಹಿಮೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆ ಇದೆ. ಶ್ರೀಕೃಷ್ಣನು ಶ್ರೇಷ್ಠಾತಿ ಶ್ರೇಷ್ಠ ರಚನೆ, ಪರಮಾತ್ಮನ ರಚನೆ. ವಿಶ್ವದ ಮಾಲೀಕನು ಕೃಷ್ಣ. ಅವರಿಗೆ ಸೂರ್ಯವಂಶಿ ದೈವಿ ರಾಜಧಾನಿ ಅಂತ ಅದಕ್ಕೇನೆ ಕೃಷ್ಣನಿರೋ ಪ್ರಪಂಚಕ್ಕೆ ಹೇಳೋದು. ಗೀತೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಸತ್ಯುಗದಲ್ಲಿ ಯಾರಿಗೂ ಜ್ಞಾನ ಹೇಳೋದಿರಲ್ಲ. ಸಂಗಮ ಯುಗದಲ್ಲಿ ತಂದೆ ಹೇಳಾರೆ, ಚಿತ್ರಗಳಲ್ಲೂ ಮೊದಲು ಇದನ್ನು ಸಿದ್ಧ ಮಾಡಬೇಕು. 2 ಚಿತ್ರಗಳು ಕೊಡ್ತಾರೆ. ಗೀತೆಯ ಭಗವಂತ ಇಲ್ಲಿ ರಚಯಿತನಾಗಿದ್ದಾರೆ. ಅವರು ಪುನರ್ಜನ್ಮ ರಹಿತನಾಗಿದ್ದಾರೆ. ಶ್ರೀಕೃಷ್ಣನಲ್ಲ, ಕೃಷ್ಣ ರಚನಾಕಾರ. ಮತ್ತೆ ಜನನ ಮರಣ ಚಕ್ರದಲ್ಲೂ ಬರ್ತಾರೆ. ಪರಮಾತ್ಮ ಜನನ ಪುನರ್ಜನ್ಮ ರಹಿತ ಮತ್ತು ರಚನಾಕಾರ. ಕೃಷ್ಣ ರಚನೆ. ಈಗ ನಿಮ್ಗೆ ಗೊತ್ತಾಗಿದೆ, ಶಿವಬಾಬೋರೆ ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಗಾಯನ ಇದೆ.
ವಜ್ರ ಸಮಾನ, ಕೌಡಿ ಸಮಾನ. ಮಕ್ಕಳ ಬುದ್ಧಿಯಲ್ಲಿದೆ ಇರಬೇಕು. ತಂದೆಯ ಆಜ್ಞೆ ಆಗಿದೆ, ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. ಇಲ್ಲಿರೋದು ಬೇಹದ್ದಿನ ತಂದೆ. ಶ್ರೀಕೃಷ್ಣ ಶರೀರಧಾರಿ ಹದ್ದಿನ ಮಾಲೀಕ ಆಗಿದ್ದಾರೆ. ಬಲೆ ವಿಶ್ವದ ರಾಜ ಆಗ್ತಾರೆ. ಶಿವಬಾಬಾ ಅಂತೂ ರಾಜ ಆಗೋದಿಲ್ಲ. ದೇಹನೂ ಇಲ್ಲ, ಯಾವುದೇ ಭೋಗ ಇಲ್ಲ, ಅಭೋಕ್ತ. ಗೀತೆಯಂತೂ ವಾಸ್ತವದಲ್ಲಿ ಬಹಳ ದೊಡ್ಡ ಮಹಿಮೆಯದಾಗಿದೆ. ಜೊತೆ ಜೊತೆ ಭಾರತದ್ದು ಮಹಿಮೆ ಇದೆ. ಗೀತೆದು ಹೇಗಿದೋ ಭಾರತದ್ದು. ಭಾರತ ಸರ್ವ ಧರ್ಮದವರಿಗೂ ಮಹಾನ್ ತೀರ್ಥ ಆಗಿದೆ. ಕೇವಲ ಕೃಷ್ಣನ ನಾಮ ಹಾಕಿರೋ ಕಾರಣ ಮಹತ್ವ ಹಾರಿ ಹೋಗಿದೆ. ಈ ಕಾರಣದಿಂದ ಭಾರತ ಕೌಡಿ ಸಮಾನ ಆಗಿದೆ. ಇರೋದು ಇದೆಲ್ಲ ಡ್ರಾಮಾ ಅನುಸಾರ. ಆದರೆ ಎಚ್ಚರಿಕೆ ಕೊಡಬೇಕಾಗ್ತದೆ. ತಂದೆ ಹೇಳ್ತಾರೆ, ಬಹಳ ಉತ್ತಮ ರೀತಿಯಲ್ಲಿದೆ ಇದೆಲ್ಲ ಸೃಷ್ಟಿ ಚಕ್ರದ ಜ್ಞಾನ. ದಿನ ಪ್ರತಿದಿನ ಜ್ಞಾನದ ರಹಸ್ಯ ಗುಹ್ಯ ಅಂದರೆ ಆಳ ಮಾತು ಬಾಬಾ ಹೇಳ್ತಾ ಇರ್ತಾರೆ. ಮತ್ತೆ ಹಳೆ ಚಿತ್ರಗಳನ್ನು ಬದಲಾಯಿಸಿ ಬೇರೆಯದು ತಯಾರು ಮಾಡಬೇಕಾಗ್ತದೆ. ಅಂತ್ಯವರೆಗೂ ಅಂದರೆ ಕಾಲಕ್ಕೆ ತಕ್ಕಂಗೆ, ಜನಗಳಿಗೆ ತಕ್ಕಂಗೆ ಚಿತ್ರಗಳು ಮಾಡ್ರನೈಸ್ ಆಗ್ತಾ ಇರ್ತದೆ. ಕೊನೆ ತನಕನೂ ಆಗ್ತಾ ಇರೋದೆ. ಮಕ್ಕಳ ಬುದ್ಧಿಯಲ್ಲಿ ಉತ್ತಮ ರೀತಿ ಈ ಮಾತಿರಬೇಕು. ಶಿವಬಾಬೋರ್ ನಮಗೆ ಇಲ್ಲಿ ಆಸ್ತಿ ಕೊಡ್ತಿದ್ದಾರೆ. ಹೇಳ್ತಾರೆ, ನಿರಂತರ ನೆನಪು ಮಾಡಿ, ವಿಕರ್ಮಗಳು ವಿನಾಶ ಆಗುವವು. ಕೃಷ್ಣನನ್ನು ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶ ಆಗೋದಿಲ್ಲ. ಶಿವಬಾಬೋರು ಸರ್ವಶಕ್ತಿಮಾನ್. ಕೃಷ್ಣ ಸರ್ವಶಕ್ತಿಮಾನ್ ಎಂದು ಹೇಳಕ್ಕಾಗಲ್ಲ. ಸರ್ವಶಕ್ತಿಮಾನ್ ತಂದೆ. ಆಸ್ತಿ ಅವರೇ ಕೊಡೋದು. ಮನುಷ್ಯರು ಕೃಷ್ಣನನ್ನು ನೆನಪು ಮಾಡ್ತಾರೆ. ಒಳ್ಳೆಯದು ತಿಳ್ಕೊಳ್ಳಿ, ಕೃಷ್ಣನೇ ಈ ಮಾತು ಹೇಳಾರೆ ಅಂತ. ಅವ್ರು ಹೇಳ್ತಾರೆ, ಕೃಷ್ಣ ಹೇಳಿದಾದರೂ ಮಾಡಬೇಕಲ್ವ. ಕೃಷ್ಣ ಹೇಳಾರಂತ ತಿಳ್ಕೊಂಡು ಏನು ಹೇಳಾರಪ್ಪ, ಕೃಷ್ಣನೇ ಹೇಳಾರೆ ಅಂತ ತಿಳ್ಕೊಳ್ಳೋದು ಅಂದರೆ ದೇಹದ ಸಂಬಂಧ ತೊರೆದು ನನ್ನನ್ನು ನೆನಪು ಮಾಡಿ. ಆತ್ಮಕ್ಕಂತೂ ತಂದೆಯನ್ನು ನೆನಪು ಮಾಡಬೇಕಲ್ವ. ಕೃಷ್ಣ ಅಂತೂ ಸರ್ವಾತ್ಮರ ತಂದೆ ಆಗಿಲ್ಲ. ಇದು ಎಲ್ಲ ವಿಚಾರ ಸಾಗರ ಮಂಥನ ಮಾಡಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಕೆಲವೊಬ್ಬರು ಮೋಹದಲ್ಲಿ ಸಿಕ್ಕಾಕೊಳ್ಳೋ ಕಾರಣ ಅವರಿಗೆ ಜ್ಞಾನ ಧಾರಣೆ ಆಗಲ್ಲ. ನೀವು ಗಾಯನ ಮಾಡ್ತಾ ಬಂದಿರಿ. ಅನ್ಯ ಸಂಘ ತೊರೆದು ನಿನ್ನ ಸಂಘ ಜೋಡಿಸ್ತೇವೆ. ಸಂಘ ಅಂದರೆ ಸಂಬಂಧ. ನಮಗಂತೂ ಒಬ್ಬನೇ, ಅನ್ಯ ಯಾರೂ ಇಲ್ಲ. ಆದರೆ ಮೋಹ ಮತ್ತೆ ಯಾವುದರದು? ಅದು ಏಕದಮ್ ಮನುಷ್ಯನನ್ನ ಮಂಗ ಸಮಾನ ಮಾಡಿಬಿಡುತ್ತದೆ. ಮಂಗನಲ್ಲಿ ಮೋಹ ಮತ್ತು ಲೋಭ ಬಹಳಷ್ಟು ಇದೆ. ಸಾಹುಕಾರ ಜನಗಳಿಗೂ ತಿಳಿಸ್ಕೊಡ್ಲಾಗ್ತದೆ. ಈಗ ಮೃತ್ಯು ಎದರಲ್ಲಿದೆ. ಇಲ್ಲಿ ಎಲ್ಲ ಈಶ್ವರಿಯ ಸೇವೆಯಲ್ಲಿ ಸರ್ವಸ್ವ ತೊಡಗಿಸಿ ಭವಿಷ್ಯ ಮಾಡಿಕೊಳ್ಳಿ. ಆದರೆ ಮಂಗನ ಸಮಾನ ತೂಗ್ಬಿದ್ದಾರೆ ಮೋಹದಲ್ಲಿ. ಬುದ್ಧಿ ಬಿಡೋದಿಲ್ಲ. ತಂದೆ ಹೇಳ್ತಾರೆ, ಏನೆಲ್ಲ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳಿದೆ, ಅದರಿಂದ ಬುದ್ಧಿಯೋಗವನ್ನು ತೆಗೆಯಿರಿ. ತಂದೆ ಶ್ರೀಮತ್ ಅನುಸಾರ ನಡೆಯಿರಿ. ನೀವು ಹೇಳ್ತೀರಿ, ಈ ಧನ, ಮಕ್ಕಳು, ಮರಿ ಇತ್ಯಾದಿ ಎಲ್ಲ ಈಶ್ವರನೇ ಕೊಟ್ಟಿರೋದು. ಈಗ ಅವರೇ ಸ್ವಯಂ ಬಂದಿದ್ದಾರೆ. ಹೇಳ್ತಾರೆ, ನಿಮ್ಮ ಈ ಧನ ಸಂಪತ್ತು ಇತ್ಯಾದಿ ಎಲ್ಲ ವಿನಾಶ ಆಗಲಿದೆ. ಯಾರು ಎತ್ತಿಟ್ಟು ಮುಚ್ಚಿಟ್ಟು ಬಚ್ಚಿಟ್ಟಿರ್ತಾರೆ ಅದು ಮಣ್ಣು ಪಾಲು, ಬೆಂಕಿ ಪಾಲು, ಅಥವಾ ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ, ಭೂಕಂಪ ಇತ್ಯಾದಿಯಿಂದ ಸಮಾಪ್ತಿ ಆಗ್ತದೆ. ಏರೋಪ್ಲೇನ್ಗಳು ಬೀಳ್ತವೆ, ಬೆಂಕಿ ಹತ್ಕೊಳ್ತದೆ. ಮೊದಲು ಒಳಗೆ ಕಳ್ಳರು ಸೇರ್ಕೊಂತಾರೆ. ಎಲ್ಲಿ ತನಕ ಪೊಲೀಸ ಬರಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ದೇಹದಾರಿ ಜೊತೆ ಮೋಹ ತೆಗಿಬೇಕು. ಮೋಹ ಜೀತ ಆಗಬೇಕು. ದೇಹ ಅಭಿಮಾನ ಆಗಿದೆ ಅತ್ಯಂತ ಮೊದಲನೇ ನಂಬರ್ ಶತ್ರು. ದೇವತೆಗಳು ದೇಹಿ ಅಭಿಮಾನಿ. ದೇಹ ಅಭಿಮಾನದಿಂದಲೇ ವಿಕಾರಗಳಲ್ಲಿ ಸಿಕ್ಕಾಕ್ಕೊಂತಾರೆ. ನೀವು ಅರ್ಧ ಕಲ್ಪ ದೇಹ ಅಭಿಮಾನದಲ್ಲಿದ್ದರೆ
ಈಗ ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಮಾಡಿ. ಎಷ್ಟು ಮನುಷ್ಯ ಮಾತ್ರರಿದ್ದಾರೆ, ಆದರೆ ಈ ಮಾತುಗಳು ಯಾರು ಜ್ಞಾನದ್ದು ತಿಳ್ಕೊಂಡಿಲ್ಲ, ಪರಮಾತ್ಮನನ್ನು ತಿಳ್ಕೊಂಡಿಲ್ಲ. ಆತ್ಮ ಏನಾಗಿದೆ, ಪರಮಾತ್ಮ ಏನಾಗಿದ್ದಾರೆ, ಆತ್ಮ ಎಷ್ಟು ಜನ್ಮ ಪಡೀತದೆ, ಹೇಗೆ ಪಾತ್ರ ನಿರ್ವಹಿಸ್ತದೆ, ನಾವೆಲ್ಲ ಪಾತ್ರಧಾರಿಗಳು. ಇದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅನಾಥರು ಅಂತ ಕರೆಯೋದು. ಅಲ್ಲಿ ಹೇಳ್ತಾರೆ ಆತ್ಮ ಜ್ಯೋತಿಯಲ್ಲಿ ಲೀನ ಆಗ್ತದೆ. ಆತ್ಮ ಅವಿನಾಶಿ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ನೋಂದಾಯಿಸಲ್ಪಟ್ಟಿದೆ. ಹೇಳ್ತಾರೆ ಆತ್ಮ ನಕ್ಷತ್ರ ಆಗಿದೆ. ಆದರೂ ತಿಳ್ಕೊಳ್ಳಲ್ಲ. ಆತ್ಮ ಪರಮಾತ್ಮ ಒಂದೇ ಎಂದು ಹೇಳ್ತಾರೆ. ತಂದೆಯನ್ನು ಏನನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಆತ್ಮಕ್ಕೆ ಹೇಳೋದು ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇರುವಂಥದ್ದು. ಪರಮಾತ್ಮನಿಗೆ ಆ ಥರ ಏನು ಹೇಳಲಿಲ್ಲ ಭ್ರುಕುಟಿಯಲ್ಲಿ ಅಂತ. ಪರಂ ಆತ್ಮ ಶ್ರೇಷ್ಠ ಆತ್ಮ ಅಂತಾರೆ. ಅವರು ಪರಂಧಾಮದಲ್ಲಿರ್ತಾರೆ. ಅವರು ಬಿಂದಿ, ಕೇವಲ ಪುನರ್ಜನ್ಮ ರಹಿತ ಆತ್ಮಗಳು ಪುನರ್ಜನ್ಮದಲ್ಲಿ ಬರ್ತಾರೆ. ಪರಮಾತ್ಮಗೆ ಹೇಳ್ತಾರೆ ಜ್ಞಾನ ಸಾಗರ, ಆನಂದ ಸಾಗರ, ಪವಿತ್ರತೆಯ ಸಾಗರ. ದೇವತೆಗಳಿಗೆ ಈ ಆಸ್ತಿ ಯಾರು ಕೊಟ್ಟರೆ? ತಂದೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಇಂಥ ದೇವತೆಗಳಂಥವ್ರು ಯಾರು ಈಗ ಮನುಷ್ಯರಿಲ್ಲಿ ಇಲ್ಲ. ದೇವತೆಗಳಿಗೆ ಆಸ್ತಿ ಸ್ವರ್ಗದ್ದು, ದೇವತಾ ಪದವಿದು ಹೇಗೆ ಸಿಕ್ತು? ಇದು ಯಾರಿಗೂ ಗೊತ್ತಿಲ್ಲ. ತಂದೆಯೇ ಬಂದು ತಿಳಿಸ್ಕೊಡ್ತಾರೆ. ಅವರಿಗೆ ಜ್ಞಾನ ಸಾಗರನೆಂದು ಕರೀತಾರೆ. ಈ ಸಮಯ ಬಂದು ಜ್ಞಾನ ಕೊಡ್ತಾರೆ. ನಂತರ ಪ್ರಾಯಲೋಪ ಆಗ್ತದೆ. ಮತ್ತೆ ಆಗುವುದು ಭಕ್ತಿ. ಜ್ಞಾನ ಅಂತ ಹೇಳೋದಿಲ್ಲ. ಜ್ಞಾನದಿಂದ ಸದ್ಗತಿ ಆಗ್ತದೆ. ಯಾವಾಗ ದುರ್ಗತಿ ಹೊಂದುತ್ತಾರೆ ಆಗ ಸರ್ವರ ಸದ್ಗತಿದಾತ ಜ್ಞಾನ ಸಾಗರ ಬರ್ತಾರೆ. ತಂದೆಯೇ ಬಂದು ಜ್ಞಾನ ಸ್ನಾನ ಮಾಡಿಸ್ತಾರೆ. ಅಲ್ಲಿ ನೀರಿನ ಸ್ನಾನ ಆಗಿದೆ, ಹೊರಗಡೆ ಶರೀರಕ್ಕೆ ಸ್ನಾನ. ಅದರಿಂದ ಸದ್ಗತಿ ಆಗೋದಿಲ್ಲ. ಇದೆಲ್ಲ ಜ್ಞಾನ ಧಾರಣೆ ಮಾಡ್ಕೋಬೇಕು. ಮುಖ್ಯ ಏನೇನೋ ಚಿತ್ರಗಳಿದೆ ಒಳ್ಳೊಳ್ಳೆದು, ಅದೆಲ್ಲ ದೊಡ್ಡ ಆಕಾರದಲ್ಲಿ ಮಾಡಿರಬೇಕು. ಮನುಷ್ಯರು ಬಹಳ ಉತ್ತಮ ರೀತಿ ಅರ್ಥ ಮಾಡಿಕೊಳ್ಳೋಂಗೆ ಅಕ್ಷರಗಳು ಬಹಳ ದೊಡ್ಡದಾಗಿ ಇರಬೇಕು. ಚಿತ್ರ ಮಾಡುವಂಥವರ ಬುದ್ಧಿಯಲ್ಲಿ ಜ್ಞಾನ ಬೀಳ್ತಾ ಇರಬೇಕು. ನೆನಪಿಟ್ಕೋಬೇಕು. ಬೇರೆಯವ್ರಿಗೂ ಕರಿಬೇಕು. ನಿಮಂತ್ರಣ ಕೊಡಿ, ಇನ್ವಿಟೇಷನ್ ಬಂದು ಪರಂಪಿತ ಪರಮಾತ್ಮನ ಪರಿಚಯ ಪಡೀರಿ. ಭವಿಷ್ಯ 21 ಜನ್ಮಕ್ಕೆ ತಂದೆಯಿಂದ ಆಸ್ತಿ ತಗೊಳ್ಳಿ. ಸೋದರ ಸೋದರಿಯರೇ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಸುಖದ ಸ್ವರಾಜ್ಯ ಹೇಗೆ ಸಿಗ್ತದೆ ಬಂದು ತಿಳ್ಕೊಳ್ಳಿ. ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯೋದನ್ನ ಕಲೀರಿ. ಇದರಲ್ಲಿ ಹೆದರುವ ಮಾತಿಲ್ಲ. ಕರೀತಾರೆ, ಹೇ ಪತೀತ ಪಾವನ ಬಾ. ತಂದೆ ಹೇಳ್ತಾರೆ ಕಾಮ ಮಹಾಶತ್ರು ಆಗಿದೆ. ಪಾವನ ಜಗತ್ತಲ್ಲಿ ಹೋಗಬೇಕು. ಅದಕ್ಕೆ ಪವಿತ್ರ ಅವಶ್ಯ ಆಗಬೇಕು. ಪತೀತರಂತ ಹೇಳೋದು ಯಾರು ವಿಕಾರಗಳಿಂದ ಜನ್ಮ ಪಡೀತಾರೆ. ಸತ್ಯ ತ್ರೇತಾದಲ್ಲಿ ವಿಕಾರಗಳ ವಿಷ ಇರಲ್ಲ. ಅದಕ್ಕೆ ಹೇಳೋದು ಸಂಪೂರ್ಣ ನಿರ್ವಿಕಾರಿ ಜಗತ್ತು, ವಿಕಾರಗಳು ಇರಲ್ಲ. ನಂತರ ಇಲ್ಲಿ ನೀವು ಯಾಕೆ ಈ ಮಾತು ಕೇಳೋದು? ಮಕ್ಕಳು ಹೇಗೆ ಜನ್ಮ ಪಡೀತಾರೆ? ನೀವು ನಿರ್ವಿಕಾರಿ ಅಂತಾದರೂ ಆಗಿ ಮೊದಲು. ಮಗು ಹೇಗೆ ಜನ್ಮ ಪಡೆಯೋದೋ ಅಲ್ಲಿ ಪದ್ಧತಿ ಅನುಸಾರ ಹಾಗೆ ಪಡೀತದೆ. ನೀವಿದು ಕೇಳೋದೇ ಯಾಕೆ? ನೀವು ತಂದೆಯನ್ನು ನೆನಪು ಮಾಡಿ. ಜನ್ಮ ಜನ್ಮಾಂತರದ ವಿಕರ್ಮ ವಿನಾಶ ಆಗಬೇಕು. ಇಲ್ಲಿರೋದೆಲ್ಲ ಪಾಪಾತ್ಮಗಳ ಜಗತ್ತು, ಅದಾಗಿದೆ ಪುಣ್ಯಾತ್ಮಗಳ ಜಗತ್ತು. ಇದು ಉತ್ತಮ ರೀತಿ ಬುದ್ಧಿಯಲ್ಲಿ ಜ್ಞಾನ ಸ್ಮೃತಿ ಇರಿಸ್ಕೋಬೇಕು. ಭಕ್ತಿಯ ಫಲ ಭಗವಂತ ಬಂದು ಕೊಡ್ತಾರೆ. ತಂದೆಯೇ ಸರ್ವರ ಸದ್ಗತಿದಾತನು, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ತಂದೆ ಹೇಳ್ತಾರೆ, ಈಗ ಪವಿತ್ರರಾಗಿ ನಿರಂತರ ನೆನಪು ಮಾಡಿ. ಇದು ಮಹಾಮಂತ್ರ. ತಂದೆಯಿಂದ ಆಸ್ತಿ ಅವಶ್ಯ ಸಿಗುವುದು. ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿದಾಗ ನೀವು ಸತೋಪ್ರಧಾನರು ಆಗುವಿರಿ. ಮೆಟ್ಲಿನ ಚಿತ್ರ ಮೇಲೂ ತಿಳಿಸಬೇಕು. ಭಾರತ ಉತ್ಥಾನ ಮತ್ತು ಪತನದ್ದು. ದಿನ ಪ್ರತಿದಿನ ಪ್ರತಿ ವಸ್ತು ಸುಧಾರಣೆ
ಆಗ್ತಾ ಹೋಗುವುದು. ಇದರಲ್ಲಿ ಲೆಕ್ಚರ್ಸ್ ಉಪನ್ಯಾಸ ಬರೀಬೇಕು. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಎಂದು. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆಗ ಅನ್ಯ ಧರ್ಮಗಳಿದ್ದಿಲ್ಲ ಇಷ್ಟೊಂದು. ಯಾರು ಪವಿತ್ರರು ಆಗ್ತಾರೆ ಅವರೇ ಪವಿತ್ರ ಜಗತ್ತಲ್ಲಿ ಬರೋದು. ಇಷ್ಟು ತಾಕತ್ತು ನಿಮ್ಮಲ್ಲಿ ತುಂಬಿಕೊಳ್ತಾ ಹೋಗಿ. ಎಷ್ಟು ತಾಕತ್ತು ತುಂಬ್ಕೊಂತೀರಿ ಅಷ್ಟು ಅನೇಕರು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಬರ್ತಾ ಹೋಗ್ತಾರೆ. ಎಲ್ಲರೂ ಒಟ್ಟಿಗೆ ಅಂತೂ ಬರಲ್ಲ. ಈಗ ನಿಮ್ಗೆ ಗೊತ್ತಾಗಿದೆ, ಸತ್ಯ ತ್ರೇತಾದಲ್ಲಿ ದೇವಿ ದೇವತೆಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ, ನಂತರ ವೃದ್ಧಿಯಾಗ್ತಾರೆ. ಪ್ರಜೆಗಳಲ್ಲಿ ಬರೋರು ಅನೇಕರಿರ್ತಾರೆ. ತಿಳಿಸುವಂಥವ್ರದ್ದು ಬುದ್ಧಿ ಬಹಳ ಉತ್ತಮ ಇರಬೇಕು ಹೇಳಿ ಬೇಹದ್ದಿನ ತಂದೆಯಿಂದ ಇಲ್ಲಿ ಬಂದು ಆಸ್ತಿ ತಗೊಳ್ಳಿ. ಯಾರನ್ನು ಕರಿತೀರಿ ಹೇ ಬಾಬಾ, ವಾಸ್ತವದಲ್ಲಿ ಅವರ ನಾಮ ಶಿವ ಆಗಿದೆ. ಈಶ್ವರ ಅಥವಾ ಪ್ರಭು, ಭಗವಂತ ಅಂತ ಹೇಳೋದ್ರಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರು ತಂದೆಯಾಗಿದ್ದಾರೆ, ಸಂಬಂಧ ಇದೆ ಅನ್ನೋದು ಅರ್ಥ ಆಗಲ್ಲ. ಅವರಿಂದ ಆಸ್ತಿ ಸಿಗ್ತದೆ. ಶಿವ ಬಾಬಾ ಅಂತ ಹೇಳೋದ್ರಿಂದ ಆಸ್ತಿಯು ನೆನಪಿಗೆ ಬರ್ತದೆ. ಅವರಿಗೇನೆ ಶಿವ ಪರಮಾತ್ಮಾಯ ನಮಃ, ಪರಮಾತ್ಮನ ನಾಮ ಅಂತೂ ಹೇಳಿ. ನಾಮ ರೂಪದಿಂದ ಭಿನ್ನ ಯಾವ ವಸ್ತು ಇರಲ್ಲ. ಅವರೇ ಶಿವ ನಮನ ಆಗಿದ್ದಾರೆ, ನಮನಕ್ಕೆ ಯೋಗ್ಯ. ಕೇವಲ ಶಿವಾಯ ನಮಃ ಅಂತ ಹೇಳೋದಲ್ಲ, ಶಿವ ಪರಮಾತ್ಮಾಯ ನಮಃ. ಪ್ರತಿಯೊಂದು ಅಕ್ಷರ ಉತ್ತಮ ರೀತಿ ಸ್ಪಷ್ಟ ಮಾಡಿ ತಿಳಿಸಬೇಕು. ಶಿವಾಯ ನಮಃ ಹೇಳೋದ್ರಿಂದ ತಂದೆಗೂ ಮಜಾ ಬರಲ್ಲ. ಅದಕ್ಕೆ ಶಿವಬಾಬರಿಗೂ ಆನಂದ ಬರೋದು ಶಿವ ಪರಮಾತ್ಮಾಯ ನಮಃ ಅಂತ. ಮನುಷ್ಯರಂತೂ ಎಲ್ಲ ನಾಮ ತಮ್ಮ ಮೇಲೆ ಇಟ್ಕೊಂಡರೆ, ಪರಮಾತ್ಮನ ಮಹಿಮೆಗಳು, ಪರಮಾತ್ಮನ ಹೆಸರು, ಮನುಷ್ಯರು ಅವರಿಗೆ ಭಗವಂತ ಅಂತ ಇಟ್ಕೊಂತಾರಲ್ವ. ನೀವೀಗ ತಿಳ್ಕೊಂಡಿರಿ, ಮನುಷ್ಯರಿಗೆಂದು ಭಗವಂತನೆಂದು ಕರೀಲಿಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತಾ ಅಂತಾರೆ. ತಂದೆ ರಚಯಿತನೊಬ್ಬನೇ ನಿರಾಕಾರನು. ಹೇಗೆ ಲೌಕಿಕ ತಂದೆ ಮಕ್ಕಳನ್ನು ರಚಿಸ್ತಾರೆ, ಆಸ್ತಿ ಕೊಡ್ತಾರೆ, ಹಾಗೆ ಬೇಹದ್ದಿನ ತಂದೆ ಆಸ್ತಿ ಕೊಡ್ತಾರೆ. ಭಾರತವನ್ನು ವಿಶ್ವದ ಮಾಲೀಕನ್ನಾಗಿ ಮಾಡ್ತಾರೆ. ಅಂದರೆ ಭಾರತವಾಸಿಗಳನ್ನು. ಇಡೀ ಜಗತ್ತಿನ ಪತೀತ ಪಾವನ ಒಬ್ಬ ತಂದೆ. ಇದು ಯಾರಿಗಾದರೂ ಗೊತ್ತಿದೆಯೇನು? ನಮ್ಮ ಧರ್ಮ ಸ್ಥಾಪಕ ಈ ಸಮಯ ಪತೀತ ಆಗರೆ, ಕಲಿಯುಗವಾಸಿ ಆಗರೆ ಅನ್ನೋದು ಆ ಧರ್ಮದವ್ರಿಗೆ ಗೊತ್ತಿದೆಯೇನು? ಈಗ ಇದು ಕಯಾಮತ್ ಅರ್ಥಾತ್ ವಿನಾಶದ ಕಾಲವಾಗಿದೆ. ತಂದೆ ಬಂದು ಎಲ್ಲರನ್ನೂ ಎಚ್ಚರಗೊಳಿಸ್ತಾರೆ, ಎಬ್ಬಿಸ್ತಾರೆ. ಅದಕ್ಕೆ ವಿನಾಶದ ಸಮಯ ಖುದ ಪರಮಾತ್ಮ ಭಗವಂತ ಬರ್ತಾರೆ. ಜ್ಞಾನ ಸಾಗರ ಬರಿಲಾಗಿದೆ. ಸಾಗರನ ಮಕ್ಕಳು ಭಸ್ಮೀಭೂತ ಆಗಿದ್ರು, ಅರ್ಥಾತ್ ಕಾಮಚಿತೆಯಲ್ಲಿ ಕುಳಿತು ಕಬ್ಬಿಣ ಸಮಾನ ಐರನ್ ಏಜಡಿದ್ರು. ನಂತರ ಸುಂದರ ಹೇಗಾದ್ರು? ತಂದೆ ಹೇಳ್ತಾರೆ, ನೆನಪಿನ ಯಾತ್ರೆಯಿಂದ, ಯೋಗಾಕ್ಷರ ಹೇಳೋದ್ರಿಂದ ಮನುಷ್ಯರು ದ್ವಂದ್ವ ಮಾಡ್ಕೊಳ್ತಾರೆ. ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಅಂತಿಮತಿ ಸೋಗತಿ ಆಗ್ತದೆ. ಎಷ್ಟು ಸಹಜ ಹೇಳ್ಕೊಡ್ತಾರೆ. ಆದರೂ ಇದೆಲ್ಲ ಮಾತು ಬುದ್ಧಿಯಲ್ಲಿ ಯಾಕೆ ಕುತ್ಕೊಳ್ಳಲ್ಲ? ದೇಹಾಭಿಮಾನ ಬಹಳ ಇದೆ, ಅದಕ್ಕೆ ಧಾರಣೆ ಆಗಲ್ಲ. ಬಾಬಾ ಬಹಳ ಉತ್ತಮ ಯುಕ್ತಿ ಹೇಳ್ತಾರೆ. ಬೇಹದ್ದಿನ ತಂದೆ ಅವರನ್ನು ನೆನಪು ಮಾಡ್ತಾರೆ. ಅವರಿಲ್ಲಿ ಬಂದು ಏನು ಕರ್ತವ್ಯ ಮಾಡಾರೆ? ಭಾರತವನ್ನು ಸ್ವರ್ಗ ಮಾಡಿದ್ರು. ಹದ್ದಿನ ಆಸ್ತಿ ಜನ್ಮ ಜನ್ಮಾಂತರ ಪಡಿತಾ ಬಂದಿರಿ. ಈಗ ಬೇಹದ್ದಿನ ತಂದೆಯಿಂದ 21 ಜನ್ಮಗಳ ಬೇಹದ್ದಿನ ಆಸ್ತಿ ಪಡೆಯಿರಿ. ಸತ್ಯ ತ್ರೇತಾದಲ್ಲಿ ದೇವತೆಗಳು ರಾಜ್ಯ ಮಾಡ್ತಿದ್ರು. ಸೂರ್ಯವಂಶಿ, ನಂತರ ಚಂದ್ರವಂಶಿ, ವೈಶ್ಯವಂಶಿ, ನಂತರ ಶೂದ್ರವಂಶಿ. ಅದಕ್ಕೆ ಈ ಅಕ್ಷರಗಳು ಹಾಕೋದ್ರಿಂದ ಸಿದ್ಧವಾಗ್ತದೆ. ದೇವತಾತ್ಮಗಳು ಪುನರ್ಜನ್ಮದಲ್ಲಿ ಸತ್ಯುಗದಿಂದ ಬರ್ತಾ ಹೋದ್ರು, ವರ್ಣಗಳಲ್ಲಿ ಬರ್ತಾ ಹೋದ್ರು. ತಂದೆ ಅಂತೂ ಎಲ್ಲರಿಗೂ ಇದ್ದಾರೆ. ನೀವು ಸಮ್ಮುಖದಲ್ಲಿ ಕುಳಿತಿರಿ, ಖುಷಿ ಆಗ್ತದಲ್ವಾ? ಕೆಲವೊಬ್ಬರ ಅದೃಷ್ಟದಲ್ಲಿರಲ್ಲ,
ಬಾಬನ್ ಪಡೆಯೋದು, ಜ್ಞಾನ ಕೇಳೋದು, ಧಾರಣೆ ಮಾಡ್ಕೊಳ್ಳೋದು. ಅಂದಮೇಲೆ ಅವರು ಸರ್ವೀಸು ಕೂಡ ಮಾಡಲ್ಲ. ಸರ್ವೀಸ್ ಮಾಡ್ತಾರೆ ಅಂದರೆ ಅವ್ರದ್ದು ಪ್ರಸಿದ್ಧಿ ಆಗ್ತದೆ. ಹೇಳ್ತಾರೆ, ಬಾಬಾ ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ, ನಾವು ಸ್ವರ್ಗದ ಬಾದಶಾಹಿ ಆಸ್ತಿ ಕೊಡ್ತೇನೆ ಅಂತಾರೆ ಬಾಬಾ. ಅಂಥ ಒಂದು ಸಂಪತ್ತು, ಮಾಲ್ ಅಂದರೆ ಸರಕು, ಸ್ವರ್ಗದ್ದು ಬಾಬಾ ಕೊಡ್ತಾರೆ. ಇದು ಚಿತ್ರ ಆಗಿದೆ. ಈ ಜ್ಞಾನ ಎಂಥದ್ದು ಅಂದರೆ ಕುರುಡರ ಮುಂದೆ ಕನ್ನಡಿ ಇಟ್ಟಂಗೆ. ಅಂದರೆ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಕೆಲವರಿಗೆ. ಇದರಲ್ಲಿ ಜಾದುವಿನ ಮಾತಿಲ್ಲ, ಪವಿತ್ರತೆದೇ ಮುಖ್ಯ ಮಾತು ತಿಳ್ಕೊಳ್ತಾರೆ. ಇದು ಅಂತಿಮ ಜನ್ಮ, ಸ್ವರ್ಗದಲ್ಲಿ ಹೋಗಬೇಕು ಅಂದರೆ ಪವಿತ್ರರ ಅವಶ್ಯ ಆಗಬೇಕು. ವಿನಾಶ ಎದರಲ್ಲಿದೆ, ಪಾವನ ಅವಶ್ಯ ಆಗಬೇಕು. ಸನ್ಯಾಸಿ ಮನೆ ಮಠ ತೊರೀತಾರೆ ಪಾವನ ಆಗೋದಕ್ಕೆ. ತಂದೆ ಹೇಳ್ತಾರೆ, ವಿನಾಶ ಎದರಲ್ಲಿದೆ, ನನ್ನನ್ನು ನೆನಪು ಮಾಡಿದರೆ ಸಂಕಟದ ದೋಣಿ ಪಾರಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ್. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ನಮಸ್ತೆ ಮತ್ತು ಸುಪ್ರಭಾತ್ ಹೇಳೋದು. ಧಾರಣೆಗೋಸ್ಕರ ವಿನಾಶಕ್ಕಿಂತ ಮೊದಲು ತಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಬೇಕು. ತನ್ನ ಮನದನ್ನು, ಸಮಯ, ಶ್ವಾಸ, ಸಂಕಲ್ಪ ಇತ್ಯಾದಿ. ಈಗ ವಿನಾಶದ ಕಾಲವಾಗಿದೆ, ಅದಕ್ಕೆ ಪಾವನರು ಅವಶ್ಯ ಆಗಬೇಕು. ಎರಡನೇದು, ದೇಹದಾರಿಗಳೊಂದಿಗೆ ಮೋಹ ತೆಗೆದು ಮೋಹ ಜೀತ್ ಆಗಬೇಕು. ದೇಹಾಭಿಮಾನ ಅದು ಮೊದಲನೇ ನಂಬರ್ನ ಶತ್ರು. ಅದರ ಮೇಲೆ ವಿಜಯಿಯಾಗಿ ಅನ್ಯ ಸಂಘಗಳು ತೊರೆದು ಒಬ್ಬ ತಂದೆ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು. ವರದಾನ ಆಗಿದೆ. ನೆನಪಿನ ಮಂತ್ರ ಮೂಲಕ ಸಂಕಲ್ಪ ಮತ್ತು ಕರ್ಮದಲ್ಲಿ ಅವಿನಾಶಿ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಿದ್ಧಿ ಸ್ವರೂಪ ಆಗಿ. ಈಗ ಮಕ್ಕಳು ಆಲ್ಮೈಟಿ ಸರ್ವಶಕ್ತ ಗೌರ್ಮೆಂಟ್ ಸರ್ಕಾರದ ಸಂದೇಶಕರು. ಅದಕ್ಕೆ ಯಾರೊಂದಿಗೂ ನೀವು ಚರ್ಚೆ ಮಾಡೋದ್ರಲ್ಲಿ ತಮ್ಮ ಮೈಂಡ್ ಅಥವಾ ಮನಸ್ಸನ್ನು ಡಿಸ್ಟರ್ಬ್, ತೊಂದರೆ ಮಾಡ್ಕೋಬಾರ್ದು. ನೆನಪಿನ ಮಂತ್ರ ಉಪಯೋಗ ಮಾಡಿ. ಹೇಗೆ ವಾಣಿಯಿಂದ ಅಥವಾ ಅನ್ಯ ಯಾವುದೇ ರೀತಿಯಿಂದ ನೀವು ವಶ ಆಗೋದಿಲ್ಲ, ಮಂತ್ರ ಜಂತ್ರ ಮಾಡ್ತಾರೆ, ಹಾಗೆ ನಿಮ್ಮ ಹತ್ರ ಆತ್ಮಿಕ ದೃಷ್ಟಿಯ ನೇತ್ರ ಮತ್ತು ಮನ್ಮನಾಭವ ಮಂತ್ರ ಇದೆ. ಇದರಿಂದ ನಿಮ್ಮ ಸಂಕಲ್ಪಗಳು ಸಿದ್ಧಿ ಮಾಡಿ ಸಿದ್ಧಿ ಸ್ವರೂಪ ಆಗಬಹುದು. ಸ್ಲೋಗನ್: ಆಕ್ಷನ್ ಕಾನ್ಷಿಯಸ್ ಅಂದರೆ ಕರ್ಮದ ಪ್ರಜ್ಞೆ ಬದಲಾಗಿ ಸೋಲ್ ಕಾನ್ಷಿಯಸ್ ಆತ್ಮಾಭಿಮಾನಿ ಆಗಿರಿ. ಅವ್ಯಕ್ತ ಸೂಚನೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡುವುದು. ಏಕರಸದ ಅರ್ಥ ಈ ಥರ ಅಲ್ಲ, ಪುರುಷಾರ್ಥದ ಸ್ಪೀಡ್ ಸದಾ ಒಂದೇ ಥರ ಇರೋದು. ಏಕರಸ ಅರ್ಥಾತ್ ಸದಾ ಹಾರುವ ಕಲೆಯ ಅನುಭವ ಮಾಡಿ. ಸರ್ವ ಸಂಬಂಧಗಳ ಅವಿನಾಶಿ ಸಂಬಂಧ ಒಬ್ಬ ತಂದೆ ಜೊತೆ ಜೋಡಿಸಿರಬೇಕು. ಒಬ್ಬ ತಂದೆ, ಅನ್ಯ ಯಾರೂ ಇಲ್ಲ. ಈ ದೃಢ ಸಂಕಲ್ಪ ಇರಲಿ. ಒಂದು ಸಂಬಂಧ ಕಡಿಮೆ ಆಗಬಾರ್ದು. ಸರ್ವ ಸಂಬಂಧಗಳ ಕನೆಕ್ಷನ್ ಒಬ್ಬ ತಂದೆ ಜೊತೆ ಜೋಡಿಸಿರಬೇಕು. ಆಗ ಏಕರಸ ಸ್ಥಿತಿ ಸ್ವತಃ ಆಗುವುದು. ಒಳ್ಳೆಯದು. ಓಂ ಶಾಂತಿ.